ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಬೆಂಗಳೂರಿನ ಒಡಲೊಳಗೆ ಹುದುಗಿದೆ ಬಾಂಗ್ಲಾ ಅನ್ನುವ ಬಾಂಬ್. ಬೆಂಗಳೂರಿನಲ್ಲಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳು ಗೃಹ ಸಚಿವರಿಗೆ ಕಾಣ್ತಿಲ್ವಾ ಅಕ್ರಮ ವಲಸಿಗರು? अमित शाह जी देख लीजिए क्या हो रहा है मेरा कर्नाटक में बेंगलुरु में. बांग्ला हिंदू लोग बांग्ला में नहीं रह सकता है. भारत में बांग्ला का मुसलमान आराम से रह सकता है. ಬನ್ನಿ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ ಒಬ್ಬರು ಬಾಂಗ್ಲಾ ಮಹಿಳೆ ವಿಡಿಯೋ ಮಾಡ್ತಾಳೆ. ನಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ, ಎಲೆಕ್ಷನ್ ಕಾರ್ಡ್ ಸಿಗುತ್ತೆ, ನಿಮ್ಗೆ ವೋಟರ್ ಐಡಿ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ. ಕ್ರಮವಾಗಿ ದೇಶದೊಳಗೆ ಪ್ರವೇಶ ಮಾಡಿದೆ. ಸಣ್ಣ ಉದಾಹರಣೆ ಅಷ್ಟೇ. ಇಂಥದ್ದು ಎಷ್ಟು ಜನ ನಮ್ಮ ಬೆಂಗಳೂರಿನ ಸುತ್ತಮುತ್ತಲು ಬರೀ ಇವರೇ ಇದ್ದಾರೆ. ಜನ ಹಿಂದೂ ಕಾರ್ಯಕರ್ತರು ಹೋಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಆ ಟೆಂಟ್ಗಳನ್ನ ಉಂಡಿಸ್ತಕ್ಕಂಥ ಕೆಲಸವನ್ನ ನಾವು ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಕೊಟ್ಟರೆ ಪೊಲೀಸ್ ಬಿಡುಗಡೆ ಕಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವರದಿ ಮಾಡುತ್ತೆ 5 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಹೇಳಿ. ಯಾಕೆ ಅವ್ರು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಅವ್ರು ಅಕ್ರಮ ಬಾಂಗ್ಲಾದೇಶಿ ಆಗಿರಲಿ, ಅಕ್ರಮ ಪಾಕಿಸ್ತಾನ ಆಗಿರಲಿ, ಅವ್ರು ಬಾಂಗ್ಲಾದೇಶದವರಾಗಿರಲಿ, ಭಯೋತ್ಪಾದಕರಾಗಿರಲಿ, ನನಗೆ ಓಟ್ ಬೇಕಷ್ಟೇ, ಆ ಓಟನ್ನ ಉಳಿಸ್ಕೋಬೇಕಷ್ಟೇ. ಆ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗ ಬಂತು ಆಧಾರ್ ಕಾರ್ಡ್, ಹೆಂಗ ಬಂತು ಬ್ಯಾಂಕ್ ಆಫ್ ಬರೋಡದಲ್ಲಿ ಬ್ಯಾಂಕ್ ಅಕೌಂಟ್ ಬಿಟ್ಟು ಬಿದ್ದಿದ್ಯಾ ಭಾರತನಿಗೆ? ನಾಚಿಕೆ ಆಗ್ಬೇಕು ನಿನ್ ಯೋಗ್ಯತೆಗೆ. ಮತ್ತೆ ಅದರಲ್ಲಿ ಕೇಳೋದು ಬೇರೆ. ಪುನೀತ್ ಕೆರೆಯಲ್ಲಿ ಯಾರು ಮೇರಾ ದೇಶ ಇದು ನನ್ನ ದೇಶ ಇದೆ, ನನ್ನ ದೇಶದಲ್ಲಿ ನನಗೆ ಸ್ವಾತಂತ್ರ್ಯ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಇಲ್ಲೇ ತೋರಿಸ್ತಾ ಇದೀನಿ ನೋಡ್ರಿ. ಇದು ಬಾಂಗ್ಲಾದೇಶದ ಐಡಿ. ಇದು ಇದಕ್ಕೆ ಆಧಾರ್ ಕಾರ್ಡ್ ಸಿಕ್ತಿಲ್ಲಿ. ಆಪ್ಕಾ ಇನ್ನೊಂದು ಆಧಾರ್ ಕಾರ್ಡ್ ಅಡ್ರೆಸ್ ನೋಡಿ ಹೆಂಗಿದೆ. फोन नंबर चेंज वीसा है, पासपोर्ट है, बांग्ला से भारत को कैसा आया? अभी आपको नाइट में आया है। मेरे को मालूम नहीं किधर से लेके आया। नाइट में आया है, फर्स्ट टाइम इधर आया। कभी भी फिर मैं पूछ रहा हूँ, आपको कौन बोला कोई भी पकड़े तो वेस्ट बंगाल बोलो बोल के? नहीं झूठ नहीं बोलेंगे। जो आधार कार्ड बना के दिया ना, कौन दिया बना? शिकाई प्लेस से बना के दिया। उसका फोन नंबर, 6 साल पहले उसको कांटेक्ट कैसे कर लिया? कितना लिया आधार कार्ड बनाके? 1500 रुपये लिया। 15,000 नहीं, 1,500 ಕೊಟ್ರೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ನೋಡ್ರಿ. ಆಧಾರ್ ಕಾರ್ಡ್ ಇದ್ರೆ ಬ್ಯಾಂಕ್ ಅಕೌಂಟ್ ಮಾಡ್ಕೊಡ್ತಾರೆ. ದೇಶದ ಭದ್ರತೆ. ये ड्राइविंग लाइसेंस का क्या है? इसमें रहता है। ये तो नहीं ये बांग्ला का है ना। ये वैक्सीन का है, इससे आधार कार्ड बनाने का कुछ हेल्प होता है. गाड़ी लिया, बाइक तोड़िद्ರಂತ ಮೇಲೆ गाड़ी ಒಂದು ಸೆಕೆಂಡ್, ಒಂದು ನಿಮಿಷ. लगेज गाड़ी दिया. अच्छा, लगेज गाड़ी का लाइसेंस किधर है? ड्राइविंग लाइसेंस है? ड्राइविंग लाइसेंस नहीं, लेकिन मैं चला था इसलिए। इधर कैसा चलता है? विदाउट ड्राइविंग लाइसेंस आप कैसे चलाता है? ड्राइविंग लाइसेंस नहीं है, रोड पे चलाता है, पुलिस पकड़ता है, क्या करता है? पुलिस का नया गाड़ी नहीं पकड़ा, हम बनाए. ರಾಜ್ಯದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ SIR ಜಾರಿಗೊಳಿಸ್ತಾರೋ ಅವರೆಲ್ಲರೂ ಬಂದು ಬೆಂಗಳೂರು ಬಿಟ್ಬಿಟ್ಟಿದ್ದಾರೆ. ನೀವು ನೋಡಿದ ಕನ್ನಡಿಗರೇ, ನಾವು ಇವಾಗ ಬನ್ನೇರ್ಘಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀವಿ. ಪುನೀತ್ ಕೆರೆಳಿ ಅವರನ್ನ ಬನ್ನೇರ್ಘಟ್ಟ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಕ್ಕೆ. ಅದು ಆಧಾರ ಸಹಿತ ಏನು ಆಧಾರ್ ಕಾರ್ಡ್ ಎಲ್ಲ ಅವರು ಬಾಂಗ್ಲಾದ ಇಟ್ಕೊಂಡಿದ್ರು ಎಲ್ಲಾನು ನೀವು ಇದುವರೆಗೂ ವಿಡಿಯೋದಲ್ಲಿ ನೋಡ್ಕೊಂಡೇ ಬಂದಿದ್ದೀರಾ. ಇದು ಪ್ರತ್ಯಕ್ಷವಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮರಿಬೇಡಿ, ಭಾರತೀಯರಾಗಿ ಕನ್ನಡಿಗರಾಗಿ ಪ್ರತಿಯೊಬ್ಬರ ಕೆಲಸವಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಪುನೀತ್ ಕೆರೆಯವರಿಗೆ ಸಪೋರ್ಟ್ ಅನ್ನ ಮಾಡಿ. ಮಾಡಕ್ಕಾಗದಿರುವಂತ ಕೆಲಸನ ಒಬ್ಬ ಕಾರ್ಯಕರ್ತ, ಒಬ್ಬ ಭಾರತೀಯನಾಗಿ ಮಾಡ್ತಾ ಇದ್ದಂತಹ ಪುನೀತ್ ಕೆರೆಹಳ್ಳಿಯನ್ನ ಸರ್ಕಾರ ಇವಾಗ ಅರೆಸ್ಟ್ ಮಾಡಿದೆ. ಪೊಲೀಸ್ ನಡು ರಾತ್ರಿಯಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿದಂತಹ ತಪ್ಪಾದ್ರೂ ಏನು, ಅಕ್ರಮವಾಗಿ ಬಂದವ್ರನ್ನ ಒಂದು ಪೊಲೀಸಿಗೆ ಒಪ್ಪಿಸುವಂತದ್ದು ಅದು ನ್ಯಾಯ ರೀತಿನಲ್ಲೇ, ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿರುತ್ತೆ. ರಾತ್ರಿ 10:30 ಬನ್ನಿ ನೋಡೋಣ ಅವ್ರು ಮುಂದಕ್ಕೆ ಏನ್ ಮಾಡ್ತಾರೆ, ಏನ್ ಕ್ರಮ ಕೈಗೊಳ್ತಾರೆ, ಒಂದು ದೇಶ ಪರವಾಗಿ ಕೆಲಸ ಮಾಡಿದಕ್ಕೆ ಅಂತ ನೋಡೋಣ. ಧರ್ಮಸ್ಥಳಕ್ಕೆ SIT ಮಾಡಕ್ಕಾಗುತ್ತೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಕ್ಕಾಗುತ್ತೆ. ಕರ್ನಾಟಕದ ರಕ್ಷಣೆ ಮಾಡ್ಲಿಕ್ಕೆ, ಕನ್ನಡಿಗರನ್ನ ರಕ್ಷಣೆ ಮಾಡ್ಲಿಕ್ಕೆ, ಭಾಷಾ ರಕ್ಷಣೆಗೆ, ಸಂಸ್ಕಾರದ ರಕ್ಷಣೆಗೆ ನೀವ್ ಯಾಕೆ SIT ಮಾಡಬಾರ್ದು? ಧರ್ಮಸ್ಥಳದ ವಿರುದ್ಧ ಆದ್ರೆ ಇಮಿಡಿಯೇಟ್ SIT ಮಾಡದಂತ ನಮ್ಮ ಗೃಹ ಮಂತ್ರಿಗಳಿಗೆ ಯಾಕೆ ಬಾಂಗ್ಲಾದೊಂದು SIT ಮಾಡಿ ಒಂದು ಅಲ್ಲಿ ಕಾಲ್ ಹೆಲ್ಪ್ ಲೈನ್. ಧರ್ಮಸ್ಥಳದ ವಿರುದ್ಧ ಯಾರಾದ್ರೂ ಏನಾದ್ರೂ ದೂರ ಕೊಡ್ಬೇಕು ಅಂತ ಅಂದ್ರೆ ಯಾಕೆ ಬಾಂಗ್ಲಾದ SIT ಮಾಡ್ರಪ್ಪ. ಒಂದ್ ಕಾಲು ಅಲ್ಲೇ ನಿಮಗೆ ಬಾಂಗ್ಲಾದವ್ರು ಅನುಮಾನ ಇದ್ರು ಫೋನ್ ಮಾಡಿ ಅಂತ ನಂಬರ್ ಕೊಡಿ ನೋಡಿ. ಆಗ ನನಗೆ ಬರೋ ಫೋನ್ ತಪ್ಪುತ್ತೆ, ನಿಮಗೆ ಬರೋಕ್ ಶುರು ಆಗುತ್ತೆ. ಪುನೀತ್ ಕೆರೆಯಲ್ಲಿ ಕಾರ್ಯಾಚರಣೆ ಮಾಡಬಾರ್ದು ಅಂದ್ರೆ ಆ ಕಾರ್ಯಾಚರಣೆ ನೀವು ಮಾಡಬೇಕು. ನೀವು ಮಾಡಿದ್ರೆ ನಮಗೆ ಅಗತ್ಯ ಇಲ್ಲ. ಅಕ್ರಮ ವಲಸಿಗರನ್ನು ಉಳಿಸಿ, ಬೆಂಗಳೂರು ಉಳಿಸಿ, ಕರ್ನಾಟಕ ಉಳಿಸಿ. ಬಳಕೆ ಮಾಡ್ತಾರೆ, ಕನ್ನಡ ಮಾತಾಡಲ್ಲ ಅಂತಾರೆ, ನೀವು ಹಿಂದಿ ಮಾತಾಡಬೇಕು ಅಂತಾರೆ. ಈ ರೀತಿ ಹೋಲಿಸಿ ಬಿಟ್ರೆ ನಮ್ಮನ್ನ ಖಂಡಿತವಾಗ್ಲೂ ತುಳಿಯೋದು ಅಂತ ಸಮಯ ಬರುತ್ತೆ ಅಂತ ಅದು ಇವತ್ತಿನ ದಿವಸ ನಿಜ ಆಗಿದೆ. ನೀವು